ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಉಗ್ರರ ವಿರುದ್ಧ ಸಮರಕ್ಕಿಳಿದಿರೋದು ಭಾರತೀಯ ಸೇನೆ. ಉಗ್ರರನ್ನ ಹೊಡೆದುರುಳಿಸಿರೋದು ಭದ್ರತಾ ಪಡೆ. ಈಗಾಗಲೇ ಒಬ್ಬೊಬ್ಬರನ್ನೇ ಮಟಾಶ್ ಮಾಡ್ತಿದ್ದಾರೆ. ಲಷ್ಕರ್ ಕಮಾಂಡರ್ ಅಲ್ತಾಫ್ ಲಲ್ಲಿ ಹತ್ಯೆ ಆಗಿರೋದು. ಬಂಡಿಪೋರಾದಲ್ಲಿ ಭಾರತೀಯ ಸೇನೆ ರಣಬೇಟೆಯಾಡಿರೋದು. ಈ ರಣಬೇಟೆಯಲ್ಲಿ ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಹತ್ಯೆ ಮಾಡಲಾಗಿದೆ. ಉಗ್ರ ಸಂಹಾರ ಮಾಡ್ತಾ ಇರುವಂತಹ ಭಾರತೀಯ ಸೇನೆ ಬಂಡಿಪೋರಾದಲ್ಲಿ ಅತಿ ದೊಡ್ಡ ಆಪರೇಷನ್ ಮಾಡಿದೆ. ಈಗಾಗಲೇ ಕಾಶ್ಮೀರದಾದ್ಯಂತ ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಸೆನ್ಸಿಟಿವ್ ಝೋನ್ಗಳಲ್ಲಿ ಮತ್ತಷ್ಟು ಭದ್ರತೆ ಇದೆ. ಜೊತೆಗೆ ಈ ಉಗ್ರರು ಎಲ್ಲೆಲ್ಲಿ ಬರ್ತಾರೆ, ಎಲ್ಲೆಲ್ಲಿಂದ ನುಗ್ತಾರೆ, ಎಲ್ಲೆಲ್ಲಿ ಹೊಂಚಾಕಿ ಕೂರ್ತಾರೆ, ಈ ಹಿಂದೆ ಎಲ್ಲೆಲ್ಲಿ ಅಟ್ಯಾಕ್ಗಳಾಗಿತ್ತು, ಮೊನ್ನೆ ಆದಂಥ ಅಟ್ಯಾಕ್ನಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಯಾವ್ಯಾವ ಜಾಗದಲ್ಲಿ ಬಂದು ಅವ್ರು ಗುಂಡಿಕ್ಕಿದ್ರು, ಅದೆಲ್ಲವನ್ನು ಕೂಡ ಗಮನಿಸಿಕೊಂಡು ಈಗ ಮತ್ತಷ್ಟು ಭದ್ರತೆಯಲ್ಲಿ ಹೆಚ್ಚಿಸಲಾಗಿದೆ. ಬಂಡಿಪೋರಾದಲ್ಲಿ ನಡೆದಿರುವಂತಹ ಅತಿ ದೊಡ್ಡ ಆಪರೇಷನ್ ಇದು. ಕಾರಣ ಲಷ್ಕರ್ ಎ ತೊಯ್ಬಾದ ಟಾಪ್ ಕಮಾಂಡರ್ನನ್ನ ಹತ್ಯೆ ಮಾಡಲಾಗಿದೆ. ಇದು ಯಶಸ್ಸು ಅಂತಾನೆ ಹೇಳ್ಬೋದು. ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ಎನ್ಕೌಂಟರ್ಗಳಾಗ್ತಾ ಇದ್ದಾವೆ, ಸ್ಪೀಡ್ ಆಗಿ ಆಗ್ತಾ ಇರೋದು, ಅದೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಬ್ಬೊಬ್ಬರಾಗೆ ಉಗ್ರರೇನಿದ್ದಾರೆ ನಮ್ಮ ಭಾರತೀಯ ಸೇನೆಯ ಗುಂಡೇಟಿಗೆ ಬಲಿಯಾಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಅವ್ರು ಬಂದು ರಕ್ತ ಬಿಪಾಸುರರಂತೆ ಬಂದು ಇಲ್ಲಿ ಕೊಲೆ ಮಾಡಿ ಹೋದ್ರಲ್ಲ, ಹಾಗಲ್ಲ, ಇವ್ರು ಹುಡುಕಿ ಎಲ್ಲೆಲ್ಲಿ ಬಿಲ್ದಲ್ಲಿ ಅಡಗಿದಾರೋ ಅವ್ರನ್ನೆಲ್ಲ ಹುಡುಕಿ ಎನ್ಕೌಂಟರ್ ಮಾಡ್ತಾ ಇರೋದು ಭಾರತೀಯ ಸೇನೆ. ಸದ್ಯಕ್ಕೆ ಉಗ್ರನನ್ನ ಹೊಡೆದುರುಳಿಸಿದ್ದಾರೆ. ಲಷ್ಕರ್ ಕಮಾಂಡರ್ ಅಲ್ತಾಫ್ ಲಲ್ಲಿಯ ಹತ್ಯೆ ಆಗಿದೆ. ಸದ್ಯಕ್ಕೆ ಈ ಮೆಸೇಜ್ ತಲುಪ್ತಾ ಇದ್ದಂತೆ ಇಲ್ಲಿ ಬಂದು ಅಟ್ಯಾಕ್ ಮಾಡಿ ಹೋದ್ರಲ್ಲ ಕಳ್ಳರ ರೀತಿಯಾಗಿ, ಹೇಡಿ ರೀತಿಯಾಗಿ, ಅಂಥವ್ರಿಗೆಲ್ರಿಗೂ ಕೂಡ ಉಗ್ರರಿಗೆ ಈಗ ನಡುಕ ಶುರುವಾಗಿರುತ್ತೆ. ನಮ್ಮನ್ನು ಬಿಡೋದಿಲ್ಲ, ಇವರು ಹುಡುಕ್ತಾರೆ, ಗುಂಡಿಟ್ಟು ಕೊಲ್ತಾರೆ ಅಂತ. ಭಾರತೀಯ ಸೇನೆ ಈಗ ಮತ್ತಷ್ಟು ಅಲರ್ಟ್ ಆಗಿದೆ. ಎಲ್ಲ ಪ್ರದೇಶಗಳಲ್ಲಿ, ಅಂದರೆ ಅಲ್ಲಿ ಒಂದಷ್ಟು ಗುಡ್ಡಗಾಡಿನ ಪ್ರದೇಶ, ಬೈಸರನ್ ಪ್ರದೇಶ ಅಂತ ಬಂದಾಗ ಪೂರ್ತಿ ಗುಡ್ಡಗಾಡು, ಅಲ್ಲಿ ಓಡಾಡ್ಕೊಂಡೇ ಹೋಗಬೇಕು ಹೊರತು, ಕುದುರೆ ಸವಾರಿಲಿ ಹೋಗಬೇಕು ಹೊರತು ವೆಹಿಕಲ್ಸ್ ಹೋಗಲ್ಲ. ಹೀಗಾಗಿ ಅಲ್ಲಿ ಮತ್ತಷ್ಟು ಭದ್ರತೆಯನ್ನು ಹೆಚ್ಚಿಸಲಾಗಿದೆ.